Street lights bleed on the blacktop. A silhouette waits by the warehouse wall. The air tastes like copper and rain. Concrete holds the sound of every heartbeat we skip. Nothing moves but the dust in the headlamps. The secret is a heavy stone in the pocket. It rings when we walk in the city of echoes. We are the only ones left who remember silence. Don't look back at the lights. The rain won't wash the shadows away. Stay cynical. Stay in the gray. Any leads on the investigation, guys? We are collecting the samples, ma'am. Okay. Give me a pair of gloves. ಸರ್, ಬಾಗ್ಲು ಒಳಗಡೆಯಿಂದ ಲಾಕ್ ಆಗಿದೆ. ಥರ್ಡ್ ಪಾರ್ಟಿ ಎಂಟ್ರಿ ಯಾವುದೂ ಇಲ್ಲ. ಕೆಲಸದಾಗಿ ಕ್ಯೂಲ್ ಮೂಲಕ ನೋಡಿದಾಗ ಇವಳು ಬಿದ್ದಿರೋದು ಕಂಡಿದೆ. ಸಿಮ್ಸ್ ಟು ಬಿ ಲೈಕ್ ಅ ನ್ಯಾಚುರಲ್ ಡೆತ್ ಆರ್ ಕಾರ್ಡಿಯಾಕ್ ಅರೆಸ್ಟ್, ಸರ್. ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಮಳೆಗಾಲದ ಮಣ್ಣಿನ ವಾಸನೆ ಜೊತೆಗೆ ಕಹಿ ಬಾದಾಮಿ ಮತ್ತು ಶ್ರೀಗಂಧದ ವಾಸನೆ ಬರಲಾನಿಲ್ಲ. ಅವಳು ಗಂಡ ಎಲ್ಲಿದ್ದಾನೆ? ಧ್ರುವನಾಥ್ ಗೌಡ, ಧನ್ವಂತರಿ ಬೊಟಾನಿಕಲ್ CEO. Currently is in Delhi at a medical summit. ಪಕ್ಕಾ ಅಲಿಬೈ ಇದೆ, ಸರ್. ಈ ಡ್ರೆಸ್ಸಿಂಗ್ ಟೇಬಲ್ ನೋಡೋನಿಲ್ಲ? ಆ ಒಂದೇ ಒಂದು ಜಾಗದಲ್ಲಿ ಧೂಳು ಕೂತಿಲ್ಲ. ದಟ್ ಮೀನ್ಸ್ ಆ ಬಾಟಲ್ ಇಸ್ ಮಿಸ್ಸಿಂಗ್. ಮೇ ಬಿ ಅ ಕಸ್ಟಮ್ ಪರ್ಫ್ಯೂಮ್ ಬಾಟಲ್. ಮೇ ಬಿ, ಸರ್. ಹಾಗಾದರೆ ಅವನ ಫ್ಲೈಟ್ ಹತ್ತಕ್ಕೆ ಮುಂಚೆನೇ ಆ ಪರ್ಫ್ಯೂಮ್ ಬಾಟಲ್ ತೊಗೊಂಡೋದ್ನಾ, ಸರ್? ಮೇ ಬಿ. 100 ಮೈಲಿ ದೂರದಲ್ಲಿ ಇರಬೇಕಾದ್ರೆ ಮಯೂರಾಕ್ಷಿ ಗೌಡ ಸಾಯ್ತಾಳೆ ಅಂತ ಅವನಿಗೆ ಗೊತ್ತಿತ್ತು. ಮತ್ತು ಅವನಿಗೆ ಪಕ್ಕ ಎಲ್ಬೈ ಕೂಡ ಸಿಗ್ತಿತ್ತು. ಅವಳ ಗಂಡ ಧ್ರುವನಾಥ್ ಅವಳು 1 ತಿಂಗಳಿಂದ ಮನೆಯಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ತಾನೆ. ಮತ್ತು ಆ ಕಸ್ಟಮ್ ಮೇಡ್ ಪರ್ಫ್ಯೂಮ್ ಬಾಟ್ಲ್ ಅಲ್ಲಿಂದ ಬಂತು, ಸರ್? ಅವಳು ತರಲಿಲ್ಲ ನೀಲ, ಯಾರೋ ತಂದು ಕೊಟ್ಟಿದ್ದಾರೆ. ಅವಳ ಬಟ್ಟೆ ಮೇಲಿರೋ ವಾಸನೆ ಕಸ್ಟಮ್ ಮೇಡ್ ರೂಖೂಸ್ ಅಂದರೆ ಲಾವಂಚ ಅಂತ. ಆದರೆ ಅದನ್ನು ಸ್ವಲ್ಪ ಬದಲಾಯಿಸಿದ್ದಾರೆ. ಈ ಸಿಟಿಲಿ ಆ ಥರ ಅತ್ತರ್ ಮಾಡೋನಿರೋನೋ ಒಬ್ಬನೇ. ಹೇಗಿದೆಯಾ ಇಲಿಯಾಸ್? ಕೌನ್? ಅರೆ ಸಾಬ್, ಚೆನ್ನಾಗಿದ್ದೀರಿ? ಘರ್ ಮೇ ಸಬ್ ಖೇರಿಯತ್? ನಾನು ಚೆನ್ನಾಗಿದ್ದೀನಿ ಇಲಿಯಾಸ್. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ ಸಾಬ್. ಇದ್ರ ಬಗ್ಗೆ ಏನು ಹೇಳ್ತೀಯಾ? ಅರೆ, ಟಿಯರ್ಸ್ ಆಫ್ ದಿ ಗಾಟ್ ನಾನೇ ಮಾಡಿದ್ದು. ಆದರೆ ನಾನು ಯಾವ ಛೋಕ್ರಿಗೂ ಕೊಟ್ಟಿಲ್ಲ ಸಾಬ್. ಇನ್ಯಾರಿಗೆ ಮಾಡಿಕೊಟ್ಟೆ ನೀನು? ಏಕ್ ಹಫ್ತೆ ಪೇಲೆ ಏಕ್ ಛೋಕ್ರಾ ಆಯತ ಸಾಬ್. ಕೊಳ್ತೋಗಿರೋ ವಾಸನೆನ ಮುಚ್ಚಿ ಹಾಕುವಂಥ ಒಂದು ಸ್ಟ್ರಾಂಗ್ ಅತರ್ ಬೇಕು ಅಂತ ಕೇಳಿದ್ರು ಸಾಬ್. ಅದಕ್ಕೆ ಅವರು ಬಂಗಾರದ ನಾಣ್ಯ ಕೊಟ್ಟರು. ಬಂಗಾರದ ನಾಣ್ಯ ಚಿಕಿತ್ಸೆಗೆ ಬೇಕು ಅಂತ ಹೇಳಿದ್ರು ಸಾಬ್. ಕಹಿ ಬಾದಾಮಿ ಎಣ್ಣೆನ ಜಾಸ್ತಿ ಹಾಕು ಅಂತ ತುಂಬ ಬಲವಂತ ಮಾಡಿದ್ರು ಸಾಬ್. ಅವನ ಹೆಸರೇನಾದರೂ ಹೇಳ್ದನಾ?
ಹೆಸರು ಏನೂ ಹೇಳಿಲ್ಲ ಸಾಬ್, ಆದರೆ ಅವ್ರಿಗೆ ಒಂದು ಸ್ಪೆಷಾಲಿಟಿ ಇತ್ತು. ಇದೆರಡು ಫಿಂಗರು ಜಾಯಿಂಟು ಆಗಿತ್ತು ಸಾಬ್. ಸರ್, ಧ್ರುವನಾಥ್ ಗೌಡ, ಹಿಸ್ ಫಿಂಗರ್ಸ್ ಆರ್ ಆಲ್ಸೋ ಜಾಯಿಂಟ್. ಈ ಲೆಜರ್ ನೋಡೋದು ನಿಂಗೇನು ಅನಿಸ್ತಾ ಇದೆ? ಈ ಮನೆ ಖರ್ಚಿನ ಲೆಕ್ಕಗಳನ್ನೆಲ್ಲ ನಾನು ಅನಲೈಸ್ ಮಾಡಿದ್ದೀನಿ. ರಸಲ್ ಮಾರ್ಕೆಟ್ನಲ್ಲಿರೋ ಒಬ್ಬ ನಾಟ್ಯ ವೈದ್ಯನ ಹತ್ರ ಒಂದು ತುಂಬ ಅಪರೂಪದ ಗಿಡ ಮೂಲಿಕೆ ತರ್ತಿದ್ಯಾ ಕೊಡುವೆಲಿ. ಏನಕ್ಕೆ? ವಾಯ್? ಅದೇನು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಧ್ರುವನಾಥ್ ಸರ್ ನನಗೆ ಕಾಸು ಕೊಟ್ಟರು. ಅಮ್ಮವ್ರಿಗೆ ಹುಚ್ಚಿಡಿತಾದೆ ಅಂತ ಅಂದರು. ಇದು ಒಂದು ಪವಿತ್ರವಾದ ಬೇರು. ಇದನ್ನು ಅಮ್ಮವ್ರು ಕೊಟ್ಟರೆ ಅಮ್ಮವ್ರ ನರಗಳು ಶಾಂತವಾಗ್ತವೆ ಅಂದರು. ದಿನ ರಾತ್ರಿ ಅಮ್ಮವ್ರ ಸೂಪ್ನಾಗೆ ಒಂದು ಚುಟ್ಕಿ ತುರ್ದು ಹಾಕು ಅಂತ ಆರ್ಡ್ರ್ ಮಾಡಿದ್ರು. ಅಷ್ಟೇ ಮೇಡಮ್. ಓ ಹೌದಾ? ಅವ್ರು ನಿಂಗೆ ಗುಟ್ಟ ಕ್ಯಾಶ್ ಕೊಟ್ಟಿದ್ರೆ ನೀನು ಯಾಕೆ ಈ ಲೆಜರ್ನಲ್ಲಿ ಬರೆದಿಟ್ಟಿದ್ಯಾ? ಅದು ಅಫಿಷಿಯಲ್ ರೆಕಾರ್ಡ್ಸ್ ತಾನೆ. ಎಸ್ಟೇಟ್ ಮ್ಯಾನೇಜರು ಶುಕ್ರವಾರ ಬಜಾರ್ ಖರ್ಚನೆಲ್ಲ ಲೆಕ್ಕ ಹಾಕ್ತಾರೆ ಮೇಡಮ್. ಅವರು ಅಮ್ಮವ್ರಿಗೆ ಕೆಲಸ ಮಾಡೋದು, ಧ್ರುವನಾಥ್ ಸರ್ಗಲ್ಲ. ಅಡುಗೆ ಮನೇಲಿರೋ ಪ್ರತಿಯೊಂದು ವಸ್ತುನೂ ಲೆಕ್ಕ ಹಾಕ್ತಾರೆ. ಲೆಕ್ಕದಲ್ಲಿ ಇಲ್ದೇ ಇರೋ ಯಾವುದಾದ್ರೂ ವಸ್ತು ಅಡುಗೆ ಮನೇಲಿದ್ದರೆ ಅದನ್ನು ನೀನು ತಂದಿದೀಯಾ ಇಲ್ಲ ಮನೆಯಿಂದ ಕದ್ದಿದೀಯಾ ಅಂತ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ತಾರೆ. ದುಡ್ಡು ಯಾರೇ ಕೊಟ್ಟರು ನಾನು ಲೆಕ್ಕ ಒಪ್ಪಿಸ್ಲೇಬೇಕು, ಇಲ್ಲ ಅಂದರೆ ನನ್ನ ಸಂಬಳದಲ್ಲಿ ಹಿಡಿತಾರೆ. ನಾನು ಬಡವಿ ಮೇಡಮ್, ಅದಕ್ಕೆ ನನ್ನ ತಲೆ ಮೇಲೆ ಬರದೇ ಇರಲಿ ಅಂತ ಅಮ್ಮವ್ರಿಗೆ ಪವಿತ್ರವಾದ ಬೇರು ಅಂತ ಬರೆದಿದ್ದೆ. ಶಿವನಾಣಿಗೂ ಅದು ಇಸ ಅಂತ ಗೊತ್ತಿರಲಿಲ್ಲ ಮೇಡಮ್. ಹಲೋ ಸರ್, ಚಂದ್ರಕಲಿ ಇಂಟರೋಗೇಷನ್ ಮುಗ್ದಿದೆ. ಧ್ರುವನಾಥ್ ಇಂಟರೋಗೇಷನ್ ರೂಮಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಶುಡ್ ಐ ಕಂಟಿನ್ಯೂ? ಇಲ್ಲ, ನಾನೇ ಬರ್ತೀನಿ. ಓಕೆ ಸರ್. ಧ್ರುವನಾಥ್ ಗೌಡ, ನಿನ್ನ ಮನೆ ಕೆಲಸದೊಳಗಷ್ಟೇ ಕನ್ಫೆಸ್ ಮಾಡಿದ್ದಾಳೆ. ಕೊಳೀತಿರೋ ವಾಸನೆ ಮುಚ್ಚಾಕಕ್ಕೆ ಅಂತ ಒಂದು ಕಸ್ಟಮ್ ಪರ್ಫ್ಯೂಮ್ನ ಆರ್ಡರ್ ಮಾಡಿದೆ. ಆಮೇಲೆ ಅದನ್ನು ನಿನ್ನ ಹೆಂಡತಿಗೆ ಕೊಟ್ಟೆ. ಯಾಕೆ ಧ್ರುವನಾಥ್? ನಿನ್ನ ಹೆಂಡತಿ ಕಾಯಿಲೆ ಅವಳನ್ನ ಕೊಳೆಯೋ ಹಾಗೆ ಮಾಡಿದ್ದ? ಗುಡ್ ಜಾಬ್ ಇನ್ಸ್ಪೆಕ್ಟರ್. ನನ್ನ ಹೆಂಡತಿಗೆ ಕಾಯಿಲೆಗಳ ಬಗ್ಗೆ ಸುಖ ಸುಮ್ಮನೆ ಭಯ ಇತ್ತು. ನಮ್ಮ ಮನೇಲಿರೋ ಗಾಳಿಲೇ ವಿಷ ಇದೆ ಅಂತ ಅವಳು ನಂಬಿದ್ಲು. ಫಾರ್ ದ ಸೇಮ್ ರೀಸನ್ ಇಟ್ ಸೆಲ್ಫ್, ರೈಟ್? I just went to Attar shop and got some Attar. ಇದೊಂದು ಪ್ಲಾಸಿಬೋ ಅಷ್ಟೇ. And why can't you guys understand about this? ಆ ಪ್ಲಾಸಿಬೋ ಯಾವತ್ತು ಯಾರ ಹಾರ್ಟ್ ಬೀಟನ್ನು ನಿಲ್ಲಿಸಲ್ಲ. ಇನ್ನು ಭ್ರಮೆಗಳ ಬಗ್ಗೆ ಮಾತಾಡೋಣ. ಮಯೂರಾಕ್ಷಿ ಗೌಡ ಮದುವೆಗಿನ ಮುಂಚೆ ತುಂಬ ಆ್ಯಕ್ಟಿವ್ ಆಗೇ ಇದ್ಲು. ನೀನು ಧನ್ವಂತರಿ ಬೊಟಾನಿಕಲ್ಸ್ ರೆಕಾರ್ಡ್ಸ್ನೆಲ್ಲ ಚೆಕ್ ಮಾಡಿದೆ. ಬಲವಂತವಾಗಿ ಕಂಪನಿಗಳನ್ನು ಅಕ್ವೈರ್ ಮಾಡೋ ಅಭ್ಯಾಸ ನಿನಗಿದೆ. ನಿನ್ನ 2 ಕಾಂಪಿಟೇಟರ್ ಎಕ್ಸಿಕ್ಯೂಟಿವ್ಸ್ಗಳು ತುಂಬ ರೇರ್ ಅಲರ್ಜಿಕ್ ರಿಯಾಕ್ಷನಿಂದ ಹಾಸ್ಪಿಟ್ಲಿಗೆ ಸೇರಿದ್ರು. ಆ ನಂತರ ಆ ಕಂಪನಿಗಳನ್ನು ನೀನು ಕೌಡೆ ಕಾಸಿ ಕೊಂಡ್ಕೊಂಡೆ. ಆ್ಯಂಡ್ ಡೋಂಟ್ ಟೆಲ್ ಮಿ ದಿಸ್ ಇಸ್ ಅ ಕೋಇನ್ಸಿಡೆನ್ಸ್. ಇನ್ಸ್ಪೆಕ್ಟರ್, don't you think that these are all bloody crap corporate rumors? 3 ವರ್ಷಗಳ ಹಿಂದೆ ಮಯೂರಾಕ್ಷಿ ಗೌಡ ತಂದೆ ತಾಯಿ ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ನಂತರ ದೊಡ್ಡ ಟ್ರಸ್ಟ್ ಫಂಡ್, ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಎಲ್ಲ ಅವಳ ಹೆಸರಿಗಾಯಿತು. ನಿನ್ನ ತಂದೆ ತಾಯಿ ಸಾಯೋಗಿನ ಮುಂಚೆ ಈ ಮದುವೆನ ಫಿಕ್ಸ್ ಮಾಡಿದ್ರು. ಯಾಕೆಂತ ಹೇಳಿದ್ರೆ 2 ಫ್ಯಾಮಿಲಿನ ಒಗ್ಗೂಡಿಸ್ಬೇಕು ಅಂತ. ಆದರೆ ಮಯೂರಾಕ್ಷಿ ಗೌಡಗೆ ರಕ್ಷಣೆ ಕೊಡಬೇಕಾಗಿದ್ದು ನೀನು ಅವಳು ನಿನ್ನೊಂದು ಕಾರ್ಪೊರೇಟ್ ಎಕ್ವಿಸಿಷನ್ ಥರ ಟ್ರೀಟ್ ಮಾಡಿದೆ. ಮಾನಸಿಕ ಕಾಯಿಲೆ ಅನ್ನೋದು ಇಟ್ಸ್ ಅ ಬಿಗ್ಗೆಸ್ಟ್ ಟ್ರಾಜಿಡಿ ಇನ್ ಲೈಫ್ ಅಲ್ವಾ ಇನ್ಸ್ಪೆಕ್ಟರ್? ಅಗೋರಾಫೋಬಿಯಾ ಹ್ಯಾಸ್ ಕಮ್ ಫ್ರಮ್ ಹರ್ ಫ್ಯಾಮಿಲಿ ಇನ್ಹೆರಿಟೆನ್ಸ್. ಅದವಳಿಗೆ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ಕಾಯಿಲೆ. ನೋ, ನಾಟ್ ಎಟ್ ಆಲ್. ಅದು ಬಂದಿರೋದು ನಿನ್ನ ಫಾರ್ಮಾಸ್ಯೂಟಿಕಲ್ ಲ್ಯಾಬಿಂದ. ವಾಟ್? ಅವಳಿಗೆ ಅಗೋರಾಫೋಬಿಯಾ ಬರೋ ಹಾಗೆ ಮಾಡಿದ್ದೆ ನೀನು. ವಾಟ್ ಆರ್ ಯು ಇವನ್ ಟಾಕಿಂಗ್ ಸರ್? ಮದುವೆ ಆದ ನಂತರ ಅವಳು ಊಟದಲ್ಲಿ ಡ್ರಗ್ಸ್ ಮತ್ತು ಹೆಲಿಸಿನೇಜನ್ಸ್ನ ಆ್ಯಡ್ ಮಾಡಿ ಕೊಟ್ಟಿದ್ದೆ ನೀನು. ಅವಳಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಯಾವುದೇ ಥರ ಭಯ ಇರಲಿಲ್ಲ. ಆ ಕೆಮಿಕಲ್ಸ್ ಅವಳಲ್ಲಿ ಭಯನ ಉಂಟು ಮಾಡ್ತಾಯಿತ್ತು. ಅವಳನ್ನ ಐಸೋಲೇಟ್ ಮಾಡಬೇಕಾಗಿತ್ತು, ಅವಳನ್ನ ಹುಚ್ಚಿ ಅಂತ ಪ್ರೂವ್ ಮಾಡಬೇಕಾಗಿತ್ತು, ಅವಳ ಆಸ್ತಿನೆಲ್ಲ ಮುಟ್ಟುಗೋಲು ಹಾಕಬೇಕಾಗಿತ್ತು. ಇದೇ ನಿನ್ನ ಪ್ಲ್ಯಾನ್ ಇತ್ತು.
ಪರ್ಫ್ಯೂಮ್ ಬಾಟಲ್ ಕೂಡ ಹಾಗೆ ಮಾಡೋದಿಲ್ಲ ಅಲ್ವಾ ಇನ್ಸ್ಪೆಕ್ಟರ್? ಮೋರ್ ದೆನ್ ದ್ಯಾಟ್, 1 hour ಬ್ಯಾಕ್ ಇಟ್ ಸೆಲ್ಫ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ. ದಟ್ಸ್ ವಿತ್ ಯರ್ ಸಬಾರ್ಡಿನೇಟ್. ವೈ ಡೋಂಟ್ ಯು ಆಸ್ಕ್ ಹರ್ ಅಂಡ್ ಮೇಕ್ ಯರ್ ಜಾಬ್ ಈಸಿ ಸರ್? ಹೌದು ಸರ್, ಟಾಕ್ಸಿಕಾಲಜಿ ರಿಪೋರ್ಟ್ಸ್ ಎಲ್ಲ ಕ್ಲಿಯರ್ ಇದೆ. ನೈಸರ್ಗಿಕ ಸಾವು, ಇಟ್ಸ್ ಅ ಕಾರ್ಡಿಯಾಕ್ ಅರೆಸ್ಟ್. ಸಿಂಪಲ್. ಆ್ಯಂಡ್ ಇಫ್ ಇನ್ ಕೇಸ್ ನಿಮ್ಮ ಈ ಶರ್ಲಾಕ್ ಹೋಮ್ ಡ್ರಾಮಾ ಮುಗಿದಿದ್ರೆ, ಕೆನ್ ಐ ಟೇಕ್ ಅ ಲೀವ್? ಐ ಜಸ್ಟ್ ನೀಡ್ ಟು ಟೇಕ್ ಕೇರ್ ಆಫ್ ದ ಫ್ಯೂನರಲ್ ಆಸ್ ವೆಲ್. ಸರ್, ಕಾಫಿ ತಗೊಳ್ಳಿ. ಬನ್ನಿಲ್ಲ, ಕೂತ್ಕೋ. ಕೊಡುವೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಮದ್ದು, ಅದೇ ಜಾಸ್ತಿ ತಗೊಂಡ್ರೆ ಇಟ್ಸ್ ವೆರಿ ಡೇಂಜರಸ್ ಆ್ಯಂಡ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಇಟ್ ಶುಡ್ ಹ್ಯಾವ್ ಲೆಫ್ಟ್ ಸಮ್ ಟ್ರೇಸಸ್ ಇನ್ ಅವರ್ ಬಾಡಿ ಅಲ್ವಾ ಸರ್? ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ಪ್ರಕಾರ ಏನೂ ಇಲ್ಲ. ಯಾಕೆಂದರೆ ಅವಳು ಸತ್ತಿದ್ದದರಿಂದಲ್ಲ ನೀಲ. ಮದುವೆಗಿನ ಮುಂಚೆ ಮಯೂರಾಕ್ಷಿ ಗೌಡ ಬಗ್ಗೆ ಏನಾದರೂ ಡೀಟೇಲ್ಸ್ ಇರೋದು ಚೆಕ್ ಮಾಡು ಅಂತ ಹೇಳಿದ್ದೆ, ಮಾಡಿದ್ಯಾ? ಹೌದು ಸರ್, ಅವಳು ಅಗೋರೋಫೋಬಿಯಾ ಜನ್ರೇಷನಲ್ ಅಂತ ಧ್ರುವನಾಥ್ ಹೇಳಿದ್ದ. ಅವರಿಬ್ರು ಮೀಟ್ ಮಾಡೋಕ್ಕೆ ಮುಂಚೆ ಅವಳಿಗೇನಾದರೂ ಆಂಸೈಟಿ ಇಶ್ಯೂಸ್ ಇದೆಯಾ ನೋಡೋಣ ಅನ್ಕೊಂಡೆ. ಬಟ್ ಇಸ್ ಕಾರ್ಪೊರೇಟ್ ಲಾಯರ್ಸ್ ಹ್ಯಾಡ್ ಸೀಲ್ಡ್ ಆಲ್ ಅವರ್ ಮೆಡಿಕಲ್ ಫೈಲ್ಸ್. ಹಾಗಾಗಿ ಅವಳ ಅಕಾಡೆಮಿಕ್ ರೆಕಾರ್ಡ್ಸ್ ಮಾತ್ರ ಸಿಕ್ತು ಸರ್. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಗೆಟ್ ಇಟ್? ಶೋರ್ ಸರ್. ಸರ್, ಅಕಾಡೆಮಿಕ್ ರೆಕಾರ್ಡ್ಸ್. ದ್ಯಾಟ್ಸ್ ಇಟ್ ನೀಲ. ಮಯೂರಾಕ್ಷಿ ಗೌಡ ಮದುವೆಗಿನ ಮುಂಚೆ ಯಾವುದ್ರಲ್ಲಿ ಮೇಜರ್ ಮಾಡಿದ್ಲು ಅಂತ ನೋಡು. ಧ್ರುವನಾಥ್ ಒಬ್ಬ ಅಹಂಕಾರಿ ಮೂರ್ಖ. ತನ್ನ ಹೆಂಡತಿ ಮನೇಲಿ ಗಿಡಗಳನ್ನು ನೋಡ್ಕೋತಿದ್ದದ್ದು ನೋಡಿ ಅದು ಅವಳು ಹಾಬಿ ಅಂತ ತಿಳ್ಕೊಂಡ. ಮತ್ತು ಆ ಮನೆ ಕೆಲಸದವಳು, ಶಿ ವಾಸ್ ವೆರಿ ಬ್ರಿಲಿಯಂಟ್ ನೀಲ. ಸರ್, ನೀವೇನು ಹೇಳ್ತಿದ್ದೀರಾ? ಇಟ್ಸ್ ಹಾರ್ಡ್ ಟು ಬಿಲೀವ್. ಧ್ರುವನಾಥ್ ಯಾರನ್ನು ಮದುವೆ ಆಗಿದ್ದ ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ. ಮಯೂರಾಕ್ಷಿ ಗೌಡ ಮದುವೆಗಿನ ಮುಂಚೆ ಈ ಥೀಸಿಸ್ನ ಬರೆದಿದ್ಲು, ವಿಚ್ ಈಸ್ ಆನ್ ಟಾಕ್ಸಿಕ್ ಫ್ಲೋರಾ, ಲೋಕಲ್ ಇಂಡಿಜಿನಸ್ ಹರ್ಬ್ ಮೇಲೆ ಇದೆ. ಶಿ ವಾಸ್ ಅ ಬ್ರಿಲಿಯಂಟ್ ಬಾಟ್ನಿಸ್ಟ್ ನೀಲ. ಅಂದರೆ ಮಯೂರಾಕ್ಷಿ ಗೌಡ ಒಬ್ಬಳು ಬಾಟನಿಸ್ಟ್. ಕೊಡುವೇಲಿಯ ಲಕ್ಷಣಗಳನ್ನ ಆಲ್ರೆಡಿ ತಿಳ್ಕೊಂಡಿದ್ಲು. ಊಟ ಅವಳನ್ನ ಕಾಯಿಲೆ ಬೀಳಿಸ್ತದೆ ಮತ್ತು ಆ ಪರ್ಫ್ಯೂಮ್ ಅವಳ ಜೀವ ಉಳಿಸ್ತದೆ ಅಂತ. ಓ ಗಾಡ್ ಸರ್. ಆ ಕೆಮಿಕಲ್ಸ್ ಅವಳ ದೇಹದಿಂದ ಹೊರಬಿದ್ದ ತಕ್ಷಣವೇ ಅವಳಿಗಿದ್ದ ಅಗೋರೋಫೋಬಿಯಾ ಮಾಯ ಆಯಿತು. ಸೊ ಅವಳ ಮೈಂಡ್ ಕ್ಲಿಯರ್ ಆಯಿತು. ನೀನು ಇನ್ವೆಸ್ಟಿಗೇಷನಲ್ಲಿ ಬ್ಯುಸಿ ಇರಬೇಕಾದ್ರೆ ನಾನು ಮತ್ತೆ ಆ ಮನೆಗೆ ಹೋಗಿದ್ದೆ. ಅವಳಿಗೆ ಇಷ್ಟ ಆಗಿರೋ ಒಂದು ಗಿಡದ ಕುಂಡದಲ್ಲಿ ಒಂದು ಡೈರಿನ ಹೂತಿಟ್ಟಿದ್ಲು. 1 minute. ಇದೇ ಆ ಡೈರಿ. ಈ ಡೈರಿ ಎಲ್ಲದಕ್ಕೂ ಉತ್ತರ ಕೊಡುತ್ತೇನಿಲ್ಲ. ಮೇ ಬಿ ಈ ಡೈರಿ ಮೂಲಕ ಅವಳ ಸ್ಟೋರಿನ ನಮ್ಗೆ ತಿಳಿಸೋದೇ ಅವಳ ಉದ್ದೇಶ ಆಗಿತ್ತು. ಅಂಥದ್ದು ಏನಿದೆ ಸರ್ ಈ ಡೈರಿಲಿ? ಈ ಡೈರಿಲಿ ಎಲ್ಲ ಇದೇನಿಲ್ಲ. ಅಂದರೆ ಮಯೂರಾಕ್ಷಿ ಗೌಡ ಈ ಡೈರಿಲಿ ಬರೆದಿರೋ ಪ್ರಕಾರ ಚಂದ್ರಕಲೆಗೂ ಒಂದು ರಹಸ್ಯ ಇತ್ತು.
ಸೊ 3 ವರ್ಷದ ಹಿಂದೆ ಮಯೂರಾಕ್ಷಿ ಗೌಡ ತಂದೆ ತಾಯಿ ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ದಟ್ ಈಸ್ ನಾಟ್ ಎನ್ ಆಕ್ಸಿಡೆಂಟ್, ಇಟ್ ವಾಸ್ ಅ ಪ್ರೀ ಪ್ಲ್ಯಾನ್ ಮರ್ಡರ್. ಧ್ರುವನಾಥ್ ಅವ್ರ ಊಟದಲ್ಲಿ ಪವರ್ಫುಲ್ ನಾರ್ಕೋಟಿಕ್ಸ್ನ ಆ್ಯಡ್ ಮಾಡಿದ್ದ. ಅಂದರೆ ಚಂದ್ರಕಲಿ ಗೊತ್ತಿತ್ತಾ? ಆ್ಯಂಡ್ ಮಯೂರಾಕ್ಷಿ ಇದನ್ನೆಲ್ಲ ಬರ್ದಿಟ್ಟಿದ್ಲಾ? ಆಬ್ಸಲ್ಯೂಟ್ಲಿ. ಚಂದ್ರಕಲಿ ಮಯೂರಾಕ್ಷಿ ಹತ್ರ ಏನೇನು ಹೇಳಿದ್ಲೋ ಅದೆಲ್ಲ ಮಯೂರಾಕ್ಷಿ ಗೌಡ ಈ ಡೈರಿಲಿ ಬರೆದಿಟ್ಟಿದ್ದಾಳೆ. ಚಂದ್ರಕಲಿ ಧ್ರುವನಾಥ್ ಮತ್ತು ಅವನ ತಂದೆ ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡಿದ್ಲು. ಧ್ರುವನಾಥ್ಗೆ ಒಂದು ಅಫೇರ್ ಇತ್ತು. ಯಾವಾಗ ಅವ್ರ ತಂದೆಗೆ ಈ ವಿಷಯ ಗೊತ್ತಾಯಿತೋ ಮಯೂರಾಕ್ಷಿನೇ ಮದುವೆ ಆಗಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರು. ನಂತರ ಅವಳನ್ನ ಮದುವೆಯಾಗಿ ಅವಳನ್ನ ಆಸ್ತಿನೆಲ್ಲ ತಂದಾಗಿಸ್ಕೊಂಡು ಅವಳನ್ನ ಕೊಲೆ ಮಾಡುವಂಥ ಆರ್ಡರ್ ಕೂಡ ಮಾಡಿದರು. ಯಾವಾಗ ಚಂದ್ರಕಲಿ ಈ ವಿಷಯನ ಮಯೂರಾಕ್ಷಿ ಹತ್ರ ಹೇಳಿದ್ಲೋ ಅವರಿಬ್ಬರು ಸೇರಿಬಿಟ್ಟು ಈ ಪ್ಲ್ಯಾನ್ನ ಮಾಡಿದ್ರು. ಹಾಗಾದರೆ ಆ ಸೂಪ್ನಲ್ಲಿದ್ದ ಕೊಡುವೆಲಿ? ಅದೊಂದು ಭಯಾನಕ ಭ್ರಮೆ. ಚಂದ್ರಕಲಿ ಧ್ರುವನಾಥಿಗೆ ಸಮಾಧಾನ ಆಗಲಿ ಅಂತ ಆ ಕೊಡುವಿಲಿನ ಸೂಪ್ನಲ್ಲಿ ತುರಿದು ಹಾಕ್ತಾ ಇದ್ಲು. ಬಟ್ ಯಾವತ್ತೂ ಅವಳು ಮಯೂರಾಕ್ಷಿಗೆ ಆ ಫುಡ್ನ ಕೊಟ್ಟೇ ಇಲ್ಲ. ಮಯೂರಾಕ್ಷಿಗಳು ತುಂಬ ಕ್ಲೀನಾಗಿರೋ ಫುಡ್ನೇ ಪ್ರೊವೈಡ್ ಮಾಡ್ತಾಯಿದ್ಲು. ಮತ್ತು ಆ ವಿಷ ಬೆರೆಸಿದ ಸೂಪ್ ಎಲ್ಲಿಗೆ ಹೋಯ್ತು ಸರ್? ಸ್ವಲ್ಪ ಯೋಚನೆ ಮಾಡೋನಿಲ್ಲ. 1 ವರ್ಷದ ಮುಂಚೆ ಧ್ರುವನಾಥ್ ತಂದೆ ತೀರೋದ್ರು. ಅವರಿಗೆ ವಯಸ್ಸಾದ್ರಿಂದ ಅದು ನ್ಯಾಚುರಲ್ ಡೆತ್ ಅಂತ ಡಾಕ್ಟರ್ಗಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಯಾರೂ ಥೊರೋ ಚೆಕ್ ಮಾಡಲೇ ಇಲ್ಲ. ಆ ಕೊಡುವೆಲಿ ಇರೋ ಸೂಪ್ನ ಧ್ರುವನಾಥ್ ತಂದೆಗೆ ಚಂದ್ರಕಲಿ ಕೊಡ್ತಾ ಇದ್ಲು. ಆದರೆ ಅವ್ನು ಡೆಲ್ಲಿಗೆ ಹೋದಾಗ ಮಯೂರಾಕ್ಷಿ ಯಾಕೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಓಡೋಗಿಲ್ಲ? ಶಿ ಕುಡ್ ಹ್ಯಾವ್ ಎಸ್ಕೇಪ್ಡ್ ಅಲ್ವಾ? ಸಿಟಿಲಿರೋ ಅರ್ಧದಷ್ಟು ಪೊಲೀಸರನ್ನ ತನ್ನ ಜೇಬ್ನಲ್ಲಿ ಇಟ್ಕೊಂಡಿರೋ ಬಿಲಿಯನಿಯರ್ ಧ್ರುವನಾಥ್ ಗೌಡ. ಅವನ ಕೈಯಿಂದ ತಪ್ಪಿಸ್ಕೊಳ್ಳೋದಷ್ಟು ಈಸಿ ಇಲ್ಲ. ಮಯೂರಾಕ್ಷಿ ಗೌಡ ಇನ್ ಕೇಸ್ ಓಡೋಗಿದ್ದಿದ್ರೆ ಅವಳು ಫ್ಯೂಜಿಟಿವ್ ಆಗ್ತಿದ್ಲು. ಅವಳನ್ನ ಬೇಟೆಯಾಡ್ತಿದ್ರು. ಒಂದು ಪ್ರಾಣಿ ಬಾಯಿಂದ ತಪ್ಪಿಸ್ಕೊಳ್ಳೋಕ್ಕಿರೋದು ಒಂದೇ ದಾರಿನಿಲ್ಲ, ಅದ್ರ ಬೇಟೆ ಸತ್ತೋಗಿದೆ ಅಂತ ನಂಬಿಸೋದು ಅಷ್ಟೇ. ಮಯೂರಾಕ್ಷಿ ಗೌಡ ಮಾಡಿದ್ದು ಅಷ್ಟೇ. ಆ ಕೊಡುವೇಲಿ ಬಗ್ಗೆ ಆ ಲೆಡ್ಜರ್ ಬುಕ್ಕಲ್ಲಿ ಚಂದ್ರಕಲಿ ಹತ್ರ ಬರೆದಿಡಕ್ಕೆ ಹೇಳಿದ್ದೇ ಮಯೂರಾಕ್ಷಿ ಗೌಡ. ಯಾಕೆಂದರೆ ಧ್ರುವನಾಥ್ ಗೌಡನ ಫ್ರೇಮ್ ಮಾಡೋದೇ ಅವಳ ಉದ್ದೇಶ ಆಗಿತ್ತು. ದೆನ್ ವೈ ಡಿಡ್ ಶಿ ಲಾಕ್ ಹರ್ಸೆಲ್ಫ್ ಅಪ್ ಆ್ಯಂಡ್ ಸ್ಟಾಪ್ ಯೂಸಿಂಗ್ ದ ಪರ್ಫ್ಯೂಮ್? ಅದು ಸೂಸೈಡ್ ಅಲ್ವಾ? ಅವಳು ಸೂಸೈಡ್ ಮಾಡ್ಕೊಂಡಿಲ್ಲನಿಲ್ಲ, ಯಾಕೆಂದರೆ ಅವಳು ಸತ್ತೇ ಇಲ್ಲ. ಸೊ ವಾಟ್? ಅವಳು ಡೆಡ್ ಬಾಡಿ ನಾನೇ ನೋಡಿದ್ದೀನಿ ಆ್ಯಂಡ್ ಅದನ್ನು ಮಾರ್ಚರಿ ಕೂಡ ನಾನೇ ಕಳಿಸಿದ್ದೀನಿ. ಲೆಟ್ಸ್ ಗೋ. ಸರ್, ಏನೋ ಲೆಟರ್ ಇದೆ. ಕೆಲವು ಪಂಜರಗಳನ್ನು ಹೊರಗಿನಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ನಾನು ಡೈರಿ ಮೂಲಕ ನಿಮಗೆಲ್ಲ ತಿಳಿಸಿದ್ದೀನಿ. ಇನ್ನೂ ಒಂದು ವಿಷಯ ಇದೆ. ಅದು ಗೊತ್ತಾದ ಮೇಲೆ ನಮ್ಮದು ತಪ್ಪಿದೆಯಾ ಇಲ್ವಾ ಅಂತ ಯೋಚನೆ ಮಾಡಿ. ಚಂದ್ರಕಲಿ ಅಮ್ಮ ತಪ್ಪಿತಸ್ಥಳಲ್ಲ. ನನ್ನ ಗಂಡ 15 ವರ್ಷದ ಅವಳ ಮಗಳನ್ನು ರೇಪ್ ಮಾಡಿದ್ದ. ಅದರಿಂದ ಅವಳು ಬಾವಿಗೆ ಹಾರಿ ಪ್ರಾಣ ಬಿಟ್ಳು. ಆ ತಾಯಿ ಬಗ್ಗೆ ಯೋಚನೆ ಮಾಡಿ ಸರ್. ಎಷ್ಟು ನೊಂದಿರಬೇಡ ತನ್ನ ಮಗುನ ಕಳ್ಕೊಂಡು. ಮತ್ತು ನಮ್ಮ ತಂದೆ ತಾಯಿ ಏನು ಮಾಡಿದರು ಇನ್ಸ್ಪೆಕ್ಟರ್? ಅವರನ್ನು ಬಲಿ ತಗೊಂಡ. ನನಗೆ ಅಗೋರೋಫೋಬಿಯಾ ಬರೋ ಹಾಗೆ ಮಾಡಿ ನನಗೆ ಕೊಡುವೇಲಿ ಕೊಟ್ಟು ಸಾಯಿಸೋದಕ್ಕೆ ನೋಡ್ದೆ. ನನ್ನ ಜಾಗದಲ್ಲಿ ನಿಮ್ಮ ಸ್ವಂತದವರೇ ಇದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ಒಂದು ನಿಮಿಷ ಯೋಚನೆ ಮಾಡಿ ಇನ್ಸ್ಪೆಕ್ಟರ್. ಆ ಲೆಡ್ಜರ್ ಅವನನ್ನು ಜೈಲಿಗೆ ಕಳಿಸುತ್ತೆ. ಇರೋ ಅಷ್ಟು ದಿನ ಸ್ವತಂತ್ರವಾಗಿ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಡಿ ಇನ್ಸ್ಪೆಕ್ಟರ್. ನನ್ನನ್ನು ದಯವಿಟ್ಟು ಹುಡುಕ್ಬೇಡಿ ಇನ್ಸ್ಪೆಕ್ಟರ್. ಸರ್, ಹೌ ಇಸ್ ದಿಸ್ ಇವನ್ ಪಾಸಿಬಲ್? ಅವಳ ಬಾಡಿ ನಾನೇ ಮಾರ್ಚರಿ ಕಳಿಸಿದ್ದೀನಿ ಆ್ಯಂಡ್ ಇವಾಗ ನೋಡಿದ್ರೆ ಇಲ್ಲ. ಟೆಟ್ರೋಡೊಟಾಕ್ಸಿನ್ ಇಲ್ಲ, ಪಫರ್ ಫಿಶ್ ಅಂತ ತೆಗಿತಾರೆ. ಅದಕ್ಕೆ ಸಮನಾದ ಗಿಡಮೂಲಿಕೆ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಅವೈಲೇಬಲ್ ಇದೆ. ಮಯೂರಾಕ್ಷಿ ಗೌಡ ಥೀಸಿಸ್ ಬರೆದಿದೆ ಅದ್ರ ಮೇಲೆ ಅಲ್ವನಿಲ್ಲ. ಚಂದ್ರಕಲಿ ಮಾರ್ಕೆಟ್ಗೆ ಹೋಗೋ ನೆಪದಿಂದ ಗಿಡಮೂಲಿಕೆನ ತರ್ತಾ ಇದ್ಲು. ಮೇ ಬಿ ಮಯೂರಾಕ್ಷಿ ಗೌಡಗೆ ಆ ಸೊಲ್ಯೂಷನ್ ಮಾಡಿಕೊಟ್ಟಿದ್ದೆ ಚಂದ್ರಕಲಿ ಅನಿಸುತ್ತೆ. ಟೆಟ್ರೋಡೊಟಾಕ್ಸಿನ್ ಇಸ್ಂಟ್ ಇಟ್ ಫೇಟಲ್? ಅದರಿಂದ ಪ್ರಾಣ ಹೋಗುತ್ತೆ ಅಲ್ವಾ ಸರ್? ಹೌದು, ಇದು ತುಂಬಾ ಡೇಂಜರಸ್ ನ್ಯೂರೋಟಾಕ್ಸಿನ್ ಇಲ್ಲ. ಇದು ನಮ್ಮ ನರಕೋಶಗಳ ಪೊರೆಗಳ ಮೇಲಿರೋ ಹೈ ವೋಲ್ಟೇಜ್ ಗೇಟೆಡ್ Na+ ಚಾನಲ್ಗಳಿಗೆ ತುಂಬ ನಿಖರವಾಗಿ ಅಂಟ್ಕೊಳ್ಳುತ್ತೆ. ಅದರಿಂದ ಸೋಡಿಯಂ ಅಯಾನ್ ಪಾಸ್ ಆಗೋದನ್ನು ತಡೆದು ನಮ್ಮ ಸೆಂಟ್ರಲ್ ನರ್ವ್ ಸಿಸ್ಟಮ್ ಏನು ಮೆಸೇಜನ್ನು ಕಳಿಸುತ್ತೆ ಅದನ್ನೆಲ್ಲ ಬ್ಲಾಕ್ ಮಾಡುತ್ತೆ. ಅವಳ ಪಲ್ಸ್ ಮತ್ತು BP ಮಷನರೀಸ್ಗಳಿಗೆ ಸಿಗದಿರುವಷ್ಟು ಫ್ಲಾಟ್ ಲೈನಿಗೆ ಹೊರಟೋಗಿತ್ತು. ಅವರು ನೋಡೋದಕ್ಕೆ ಸತ್ತವ್ರ ಥರನೇ ಕಾಣಿಸ್ತಾರೆ, ಬಟ್ ಓನ್ಲಿ ಫಾರ್ 24 hours. ನಿಜವಾಗ್ಲೂ ಈ ಥರ ಆಗಿರೋ ಕೇಸಸ್ ಇದೆಯಾ ಸರ್? ಬಹಳಷ್ಟಿವೇನಿಲ್ಲ. ಜಪಾನ್ನಲ್ಲಿ ಹಾಫ್ ಕುಕ್ ಆಗಿರೋ ಫೂಗು ಫಿಶ್ ತಿಂದವನೊಬ್ಬನು ಪ್ಯಾರಾಲಿಟಿಕ್ ಕೋಮಾಗೆ ಹೊರಟೋಗಿದ್ದ. ಅವ್ರು ನೋಡೋದಕ್ಕೆ ಮೆಡಿಕಲ್ ಡೆಡ್ ಥರ ಇದ್ದರೂ ಅವ್ರಿಗೆ ಪ್ರಜ್ಞೆ ಇರುತ್ತೆ.
ಅದೇ ಥರ 1962ನಲ್ಲಿ ಹೈಟಿಯ ಕ್ಲಾರ್ವಿಯಸ್ ನಾರ್ಸಿನ್ ಅನ್ನೋ ಒಬ್ಬನು ಸತ್ಯ ಹೋಗಿದ್ದ ಅಂತ ಹೇಳಿಬಿಟ್ಟು ಡಾಕ್ಟರ್ಗಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು, ಇಬ್ಬರು ಅಮೆರಿಕನ್ ಡಾಕ್ಟರ್ಸ್. ಬಟ್ 24 ಅವರ್ಸ್ ನಂತರ ಅವ್ನು ಬದುಕು ಬಂದ. ಈ ವೂಡು ಮಾಡೋರು ಪಫರ್ ಫಿಶ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಟೆಟ್ರಾಡೋಟಾಕ್ಸಿನ್ನ ಅವನಿಗೆ ಕೊಟ್ಟಿದ್ರು. ಮೇ ಬಿ ಮಯೂರಾಕ್ಷಿ ಗೌಡ ಇದನ್ನೇ ಅವಳ ಮೇಲೆ ಅಪ್ಲೈ ಮಾಡ್ಕೊಂಡ್ಲು ಅಂತ ಕಾಣಿಸುತ್ತೆ. ಅವಳು ಸತ್ತಾಗ ನಾಟಕ ಆಡಿದ್ಲ, ಅದು ಧ್ರುವನಾಥಿಂದ ತಪ್ಪಿಸ್ಕೊಳ್ಳೋಕ್ಕೆ. ಇಲ್ಲ, ಧ್ರುವನಾಥನ್ನ ಫ್ರೇಮ್ ಮಾಡೋಕ್ಕೆ. ಸರ್, ಒಂದು ಅಲರ್ಟ್ ಇಶ್ಯೂ ಮಾಡೋಣವಾ? ಸತ್ತಿರೋ ಆಗ ನಾಟಕ ಆಡೋದು ಒಂದು ಕ್ರೈಮ್ ಅಲ್ವಾ? ಯಾವುದಕ್ಕೇನಿಲ್ಲ. ಇನ್ಯಾರಿಗೆ? ಮಯೂರಾಕ್ಷಿ ಗೌಡಗೆ ಸರ್. ಮಯೂರಾಕ್ಷಿ ಗೌಡ ನಿನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದಲ್ಲನಿಲ್ಲ. ಅದಕ್ಕೆ ಅವಳ ಗಂಡ ಧ್ರುವನಾಥ್ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಒಳಗಡೆ ಇದ್ದಾನೆ. ದ ಕೇಸ್ ಈಸ್ ಕ್ಲೋಸ್ ಅನ್ನಿಲ್ಲ. The air is thin, a sulfur breath in the stairwell. Cold light graces the silver of the zipper. We fold the space, a measured arc of the pen. Small Yes, sir. silk of Case closed. flags mark the fall of the grain. Digital fiber is an atlas of the ghost. Silence is the only evidence left on the floor. Evidence left. The questions hang in the heavy air like a shroud. Midnight is a mirror where nothing reflects. We are only the witnesses of what has ceased. A thermal trail fades on the edge of the glass. On the glass, chalk dust rises like a prayer for the unknown. For the unknown, we bag the shadows, we quantify the rust. Nothing here is personal, it's all just physics now. The weight of the unanswered is heavy in the palms.